ನಾವು ಅವಾಗೆಲ್ಲ ಮೆಡಿಕಲ್ ಹೋಗ್ತಾ ಇದ್ವಿ. ಆದರೆ ಅವರ ಒಂದು ಸಂಬಂಧ ಮತ್ತೆ ನಮ್ಮ ತಂದೆಯವರಾಗಿರುವಂತಹ ದಿವಂಗತ ಧರಮ್ ಸಿಂಗ್ ಸಾಹೇಬ್ರ ಒಂದು ಸಂಬಂಧ ಬಹಳ ಒಂದು ಅನನ್ಯವಾದ ಒಂದು ಸಂಬಂಧ. ಇವರು ಇವತ್ತು ಕರ್ನಾಟಕ ಸ್ಟೇಟ್ ವೇರ್ ಹೌಸ್ ನಿಗಮದ ಅಧ್ಯಕ್ಷರಾಗಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಸದಸ್ಯರಾಗಿ ಕೂಡ ಮಾಡಿದ್ದಾರೆ. ಅವರ ನಮ್ಮ ಸದಸ್ಯರು, ಮಂಡಳಿಯ ಸದಸ್ಯರು. ಒಂದು ತುಂಬಲಾರದ ಒಂದು ನಷ್ಟವೂ ಕೂಡ ಆಗಿದೆ. ಅವರು ಯಾವಾಗ್ಲೂ ಕೂಡ ಯಾವ ಒಂದು ವಿಷಯಕ್ಕೂ ನಮ್ಮ ಮೇಲೆ ಒತ್ತಡ ಹಾಕ್ತಿರ್ಲಿಲ್ಲ. ಬಹಳ ಒಂದು ಆತ್ಮೀಯತೆಯಿಂದ, ಒಂದು ಪ್ರೀತಿಯಿಂದ, ನಮ್ಗಿಂತ ಸುಮಾರು ಒಂದು 20 ವರ್ಷ ಇಲ್ಲಿ ಬರುವ ಒಂದು ಸೀನಿಯರ್ ಇದ್ರು ಕೂಡ ಯಾವಾಗ್ಲೂ ಹಿಂದಿಯಲ್ಲಿ ಮಾತಾಡ್ತಾ ಇದ್ರು. ಕೈಸೆ ಕರ್ನಾ ಹೈ ಠಾಕೂರ್, ಕ್ಯಾ ಕರ್ನಾ ಹೈ ಅಂತ ಅವ್ರು ಏನ್ ಹೇಳ್ತಾ ಇದ್ರು, ನಮ್ಗೇನಿಲ್ಲ, ನಾವು ಸೇರಿ ಒಂದು 100 ಬೆಡ್ ಹಾಸ್ಪಿಟಲ್ ನಾವು ಮಾಡೋಣ ಸುರ್ಪುರಲ್ಲಿ, ಯಾವಾಗ್ಲೂ ಜನರ ಪರವಾಗಿ ಮಾಡ್ತಕ್ಕಂತ ವಿಷಯಗಳು. ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ. ಯಾರು ನಂಬಕ್ಕೆ ಅದು ಆಗ್ತಾ ಇಲ್ಲ. ಬಹುಶಃ ಕೇವಲ ಒಂದು 65-67 ಅವ್ರ ವಯಸ್ಸು. ಬಹಳ ಒಂದು ಆತ್ಮೀಯತೆಯಿಂದ, ಒಂದು ಪ್ರೀತಿಯಿಂದ ಅವರು ಯಾವಾಗ ಕೂಡ ಬಹಳಷ್ಟು ಜನ ನಮ್ಮ ಮೇಲೆ ಒತ್ತಡ ಹಾಕಿದ್ರು ಕೂಡ, ಇಲ್ಲ ಇದು ಕೆಲಸ ನೀವು ಮಾಡಲೇಬೇಕು, ನಾನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಒಬ್ಬ ಸದಸ್ಯನಾಗಿದ್ದೀನಿ, ತಾವು ಹೆಚ್ಚಿನ ಅನುದಾನ ಕೊಡಬೇಕು ಅಂತ ಕೇಳಿಲ್ಲ. ನಾನು ಮಾನ್ಯ ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡಿದ್ದೀನಿ, ನಾವು ಸೇರಿ ಕೆಲಸ ಮಾಡೋಣ ಅಂತ ಅವರು ಹೇಳಿದ್ದಾರೆ. ಇವತ್ತು ನಮ್ಮನ್ನು ಅವರು ಅಗಲಿದ್ದಾರೆ ಏನೋ ಅವರು ಹೇಳಿರುವಂತ ಒಂದು ವಿಷಯ. ನೆನ್ನೆ ಕೂಡ ನಾನು ಹೋಗಿ ಅವರ ಒಂದು ಪಾರ್ಥಿವ ಶರೀರಿಗೆ ನಾವು ಭೇಟಿ ಕೊಟ್ಟು ನಾವು ಅಲ್ಲಿ ಬಂದಿದ್ದೀವಿ. ತಾವು ಹೇಳ್ತಕ್ಕಂಥ ವಿಷಯಕ್ಕೆ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊಳತ್ತಾ ನನ್ನ ಮಾತು ಮುಗಿಸ್ತೇನೆ.